ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿ ಮಾಡಿ ಎಂದು ಆಗ್ರಹಿಸಿ ಶಿವಮೊಗ್ಗದಲ್ಲಿ ಮಾದಿಗ ಸಮಾಜ ಪ್ರತಿಭಟನೆ ಮಾಡಿತು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ. ಸರ್ಕಾರ ಈ ವಿಚಾರವಾಗಿ ತಡ ಮಾಡುತ್ತಿದೆ ಎಂದು ಆರೋಪಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಒಳ ಮೀಸಲಾತಿಯನ್ನು ರಾಜ್ಯದಲ್ಲಿ ಜಾರಿಗೆ ತರುವಂತೆ ಆಗ್ರಹಿಸಿದರು. ಒಳ ಮೀಸಲಾತಿ ಅನ್ನೋದು ನಮಗೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ತಂದಾಗಿಂದ ಮೀಸಲಾತಿ ಜಾರಿ ಮಾಡಾಗಿಂದ ನಾವು ಏನು 101 ಜಾತಿಯಲ್ಲಿ ಬಹುತೇಕ 90-92% ನಾವು ಜನಾಂಗ ಇವತ್ತು ಆ ಮೀಸಲಾತಿನ ನಾವು ಲಾಭನ ಪಡೆಯೋಕ್ಕಾಗಿಲ್ಲ. ಕೆಲವರು ಜನರ ಪಾಲಾಗಿ ಇವತ್ತು ನಾವು ಪೂರ್ವ ಸ್ವಾತಂತ್ರ್ಯ ನಂತರ ಮೀಸಲಾತಿ ಜಾರಿಯಾದಾಗಿಂದ ಅನಾಥ ಪ್ರಜ್ಞೆಯಿಂದ ಭಾಳ ಶೋಚನೀಯ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ. ಮೀಸಲಾತಿ ಅನ್ನೋದು ಯಾವುದು ಭಿಕ್ಷೆ ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟ ಕಡೆ ವ್ಯಕ್ತಿಗೂ ಈ ಮೀಸಲಾತಿ ತಲುಪಬೇಕು. ಅವರು ಕೂಡ ಈ ಏನು ದಲಿತ ಮಾದಿಗ ಸಮುದಾಯಗಳಿದೆ ಭಾಳ ಸ್ವಾಭಿಮಾನದ ಬದುಕಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಥ ಒಂದು ಮೀಸಲಾತಿ ಇದು ಸಂವಿಧಾನಬದ್ಧ ನಮ್ಮ ಹಕ್ಕು. ಆದರೆ ಇವತ್ತು ನಮಗೆ ಸಂವಿಧಾನಬದ್ಧವಾಗಿ ದಕ್ಕಬೇಕಾಗಿದ್ದ ಅನ್ನದ ತಟ್ಟೆಗಳು ಎಲ್ಲೋ ಕಳುವಾಗಿದ್ವು, ನಮ್ಮ ಉದ್ಯೋಗಗಳು ಎಲ್ಲೋ ಕದ್ದು ಹೋಗಿದ್ವು. ಇವತ್ತು ನಮಗೆ ನಮ್ಮ ಏನು ಹಿರಿಯರು ಇವತ್ತು ಮಾದಿಗ ಸಹೋದರರು ಇದ್ದಾರೆ, 160-70 ವರ್ಷ ಅವರು ಅನುಭವಿಸ್ಕೊಂಡ್ಬಂದು ಕಳೆದ 30 ವರ್ಷದಿಂದ ಹೋರಾಟ ಮಾಡಿದ ಫಲ ಇವತ್ತು ನಮಗೆ ಈ ಒಳ ಮೀಸಲಾತಿ ಜಾರಿಯಾಗಿದೆ. ಅದು ಒಳ ಮೀಸಲಾತಿ ನಾವು ಹೋರಾಟ ಮಾಡ್ತಾ ಹೋಗ್ಬೇಕಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲರಿಗೂ ಕಟ್ಟ ಕಡೆ ವ್ಯಕ್ತಿಗೂ ಎಲ್ರಿಗೂ ಇದು ತಲುಪಬೇಕನ್ನೋ ಒಂದು ದೀರ್ಘ ಇದರಿಂದ ನಮಗೆ ಒಂದು ಯೋಚನೆ ಮಾಡಿಕೊಟ್ಟಿರೋಂಥ ಒಂದು ಮೀಸಲಾತಿ ಇದನ್ನು ಇವತ್ತು ಯಾಕೆ ಇಷ್ಟು ವರ್ಷ ನಮಗೆ ತಲುಪಲಿಲ್ಲ? ಇವತ್ತು ನಮ್ಮ ಮಾದಿಗ ಸಮುದಾಯದವರು, ಅಲೆಮಾರಿ ಸಮುದಾಯದವರು ಅನಾಥವಾಗಿ ವಿಳಾಸ ಇಲ್ಲದೆ ಇವತ್ತು ರಸ್ತೆ ಮೇಲೆ ಇವತ್ತು ಬದುಕ್ತಾ ಇದ್ದೀವಿ. ಅತ್ಲಾಗ ಕಾಡು ಇಲ್ಲ, ಇತ್ಲಾಗ ನಾಡು ಇಲ್ಲ ಅಂತೇಳಿ ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಯಾತಕ್ಕೆ ಈ ಥರ ಒಂದು ಅನ್ಯಾಯ ಆಗ್ತಾ ಇದೆ? ನಾವು ಇವತ್ತು ಈ ಹೋರಾಟ ಮಾಡುವಂಥ ಇವತ್ತೇನಾರ ಜಯ ಸಿಕ್ಕಿದೆ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಇವತ್ತು ನಮ್ಗೆ ಯಾರು ಏನು ನಮ್ಮ ಹಕ್ಕನ್ನು ನಾವೇ ಪಡ್ಕೋಬೇಕು, ನಮ್ಗೆ ಯಾರು ಬಂದು ಕೊಡೋಕ್ಕಾಗಿಲ್ಲ. ನಾನು ಇವತ್ತು ಅಲೆಮಾರಿ ಜನಾಂಗದವನಾಗಿ ನಮ್ಮ ಮಾದಿಗ ಸಹೋದರಿಗೆ ನಾನು ಭಾಳ ತುಂಬರದಿಂದ ಅವರಿಗೆ ನಾನು ಸ್ಮರಿಸ್ತಾ ಇದ್ದೀನಿ.